ಗೋವಾ ಬಿಜೆಪಿಗೆ ಬಲ ತುಂಬಿದ ರೋಹನ್ ಖೌಂಟೆ ಸೇರ್ಪಡೆ. ಗೋವಾದಲ್ಲಿ ಜನಪ್ರಿಯ ಶಾಸಕರಾಗಿದ್ದಾರೆ ರೋಹನ್ ಖೌಂಟೆ. ಗೋವಾ ರಾಜಕೀಯದಲ್ಲಿ ಇದು ಬಿಜೆಪಿಯ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳಲಾಗ್ತಾ ಇದೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ರೋಹನ್ ಖೌಂಟೆ. ರೋಹನ್ ಖೌಂಟೆ ಅವರ ಸೇರ್ಪಡೆ ಗೋವಾದ ಮಾಜಿ ಸಚಿವ ಪಕ್ಷೇತರ ಶಾಸಕ ರೋಹನ್ ಖೌಂಟೆ ಅವರು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ. ಸ್ಪೀಕರ್ ರಾಜೇಶ್ ಪಟ್ನೇಕರ್ ಅವರನ್ನ ಭೇಟಿ ಮಾಡಿ ತಮ್ಮ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಅನ್ನುವಂತಹ ಮಾಹಿತಿ. ಇನ್ನೇನು ಕೆಲವೇ ತಿಂಗಳಲ್ಲಿ ಗೋವಾದಲ್ಲಿ ಎಲೆಕ್ಷನ್ ನಡೆಯುತ್ತೆ. ಸೊ ಈ ಎಲೆಕ್ಷನ್ಗೋಸ್ಕರ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಅಲ್ಲಿರುವಂತಹ ಪಕ್ಷೇತರ ಶಾಸಕ ರೋಹನ್ ಅವರನ್ನ ಬಿಜೆಪಿ ತನ್ನ ಪಕ್ಷಕ್ಕೆ ಸೇರ್ಪಡಿಸಿಕೊಂಡಿದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಗುಡಿ. ರಾಘವೇಂದ್ರ, ಬಿಜೆಪಿ ಸಾಕಷ್ಟು ಮಾಸ್ಟರ್ ಪ್ಲಾನ್ಗಳನ್ನ ಗೋವಾದಲ್ಲಿ ಮಾಡ್ತಾ ಇದೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಅಲ್ಲಿ ಎಲೆಕ್ಷನ್ ಕೂಡ ಆಗುವಂಥದ್ದು. ರೋಹನ್ ಅವರ ಸೇರ್ಪಡೆಯಿಂದ ಬಿಜೆಪಿಗೆ ಯಾವ ರೀತಿ ಬಲ ಸಿಕ್ಕಂತಾಗಿದೆ? ಸಭಾ ಇನ್ನು ಕೆಲವು ತಿಂಗಳುಗಳ ಅವಧಿ ಮಾತ್ರ ಗೋವಾದಲ್ಲಿ ಚುನಾವಣೆ ನಡೆಯೋದಕ್ಕೆ ಉಳ್ಕೊಂಡಿರುವಂಥದ್ದು. ಇಂಥ ಸಂದರ್ಭದಲ್ಲೇ ಈಗ ಆಲ್ರೆಡಿ ನಾವು ಗಮನಿಸ್ತಾ ಇದ್ದೀವಿ, ಸಾಕಷ್ಟು ರಂಗೇರ್ತಾ ಇದೆ ಅಲ್ಲಿಯ ಒಂದು ಚುನಾವಣಾ ರಂಗ ಜೊತೆಗೆ ರಾಜಕೀಯ ರಂಗ. ಯಾಕಂದ್ರೆ ಒಂದು ಕಡೆ ಇಷ್ಟು ದಿನ ಅಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ತರ ಇದ್ರೆ ಈ ಬಾರಿ ಮತ್ತೆರಡು ಹೊಸ ಪಕ್ಷಗಳು ಸೇರ್ಪಡೆ ಆಗ್ತಾ ಇದ್ದಾವೆ. ಮೊದಲನೇದಾಗಿ ಆಮ್ ಆದ್ಮಿ ಪಾರ್ಟಿ ಬರ್ತಾ ಇದೆ, ಜೊತೆಗೆ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ ಕೂಡ ಗೋವಾಕ್ಕೆ ಎಂಟ್ರಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ಯಾಕಂದ್ರೆ ಹಲವು ಹೊಸ ನಾಯಕರು ಬಂದ ಹಾಗೆ ಹೊಸ ಒಂದು ರೀತಿಯಾದಂತಹ ಒಂದು ತತ್ವಗಳು, ಅವರ ಒಂದು ಉದ್ದೇಶಗಳು ಕೂಡ ಅಲ್ಲಿ ಇರ್ತವೆ ಮತ್ತು ಅಭಿವೃದ್ಧಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ತಮ್ಮದೇ ಆದಂತಹ ಕನಸುಗಳನ್ನ ಹರಡ್ತಾ ಇರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಬಿಜೆಪಿಗೆ ಒಂದು ರೀತಿಯಿಂದ ಬಲದ ಅವಶ್ಯಕತೆ ಕೂಡ ಇರುತ್ತೆ. ಯಾಕಂದ್ರೆ ಈಗ ನಾವು ಗಮನಿಸ್ತಾ ಇದೀವಿ, ಬಿಜೆಪಿ ಅಲ್ಲಿ ಈಗ ಅಧಿಕಾರವನ್ನು ನಡೆಸ್ತಾ ಇದ್ರು ಸಹಿತವಾಗಿ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಅಲ್ಲಿ ಒಂದು ಮುನ್ನಡೆಯಲ್ಲಿ ನಿಂತು, ಯಾಕಂದ್ರೆ ಈ ಹಿಂದೆ ಕೂಡ ನಾವು ಗಮನಿಸ್ತಾ ಇದ್ವಿ ಅಲ್ಲಿ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಇತ್ತು ಅಂತೇಳಿ. ಹೀಗಾಗಿ ಆದ್ರೆ ಈ ಬಾರಿ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಇರುತ್ತಾ, ಮತ್ತೆ ಬಿಜೆಪಿಗೆ ಅಧಿಕಾರ ಸಿಗುತ್ತಾ ಅಂತ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ರೋಹನ್ ಖೌಂಟೆ ಅವರೇ ಒಂದು ಬಿಜೆಪಿಯ ಸೇರ್ಪಡೆ ಆಗಿರೋದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾರಪ್ಪ ಈ ರೋಹನ್ ಖೌಂಟೆ, ಯಾಕೆ ಅವರ ಒಂದು ಬಿಜೆಪಿ ಸೇರ್ಪಡೆಯಿಂದಾಗಿ ಇಷ್ಟು ಚರ್ಚೆ ಆಗ್ತಾ ಇದೆ ಅಂತ ನೋಡ್ತಾ ಇದ್ರೆ ಸಭಾ, ಈಗ ಸರಿಯಾಗಿ ಒಂದು 9 ವರ್ಷಗಳಿಂದ ಅಂದ್ರೆ 2012ರಲ್ಲಿ ಮೊದಲ ಬಾರಿ ಪಕ್ಷೇತರ ಶಾಸಕರಾಗಿ ರೋಹನ್ ಖೌಂಟೆ ಅವರು ಆಯ್ಕೆ ಆಗ್ತಾರೆ ಪೊರ್ವರಿ ಎಂಬ ಒಂದು ಕ್ಷೇತ್ರದಿಂದ. ತದನಂತರದಲ್ಲಿ 2017ರಲ್ಲಿ ಮತ್ತೊಂದು ಬಾರಿ ಅವರು ಆಯ್ಕೆ ಆಗ್ತಾರೆ. ಈ ಮೂಲಕವಾಗಿ ದೊಡ್ಡ ದಾಖಲೆಯನ್ನೇ ಅಲ್ಲಿ ಬರೀತಾರೆ. ಯಾಕಂದ್ರೆ ಗೋವಾದ ಇತಿಹಾಸದಲ್ಲಿ ಇದುವರೆಗೂ ಕೂಡ ಯಾವುದೇ ಒಬ್ಬ ಪಕ್ಷೇತರ ಶಾಸಕ ಕೂಡ ಸತತವಾಗಿ 2 ಬಾರಿ ಅದೊಂದು ಚುನಾವಣೆಯನ್ನ ಗೆದ್ದಿರೋದಿಲ್ಲ. ಇದು ಒಂದು ಹಂತದಲ್ಲಾಗುತ್ತೆ. ನಂತರದಲ್ಲಿ 2017ರಲ್ಲಿ ಅವರು ಅಲ್ಲಿ ಒಂದು ಸಚಿವರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ. ಜೊತೆಗೆ ಸಾಕಷ್ಟು ಅನುಭವವನ್ನು ಕೂಡ ಪಡೆದುಕೊಳ್ತಾರೆ. ಅವರ ಮೇಲೆ ಎಷ್ಟು ಒಂದು ನಂಬಿಕೆ ಇರುತ್ತಂದ್ರೆ ಬಿಜೆಪಿಯ ಒಂದು ಆಡಳಿತಕ್ಕೆ ಸಾಕಷ್ಟು ಅವರಿಗೆ ಒಂದು ಫ್ರೀಡಮ್ ಅನ್ನ ಕೊಟ್ಟಿರ್ತಾರೆ. ಯಾಕಂದ್ರೆ ಅವರ ಸಂಘಟನಾತ್ಮಕ ಶಕ್ತಿ ಇರ್ಬೋದು, ಜೊತೆಗೆ ಒಂದು ಯುವಕರನ್ನ ಸೆಳೆಯುವಂತ ಶಕ್ತಿ. ಯಾಕಂದ್ರೆ ಅವರು ಗೋವಾದ ಈ ಒಂದು ಬಾಕ್ಸಿಂಗ್ ಅಸೋಸಿಯೇಷನ್ ನ ಮುಖ್ಯಸ್ಥರು ಕೂಡ ಆಗಿದ್ದಾರೆ. ಹೀಗಾಗಿ ಜೊತೆಗೆ ಗಮನಿಸ್ತಾ ಇದ್ದೀವಿ, ಒಂದು ಸ್ಥಳೀಯವಾಗಿ ಅಲ್ಲಿ ಒಂದು ನೆಲಮಟ್ಟದಲ್ಲಿ ನೋಡಿದ್ರು ಸಾಕಷ್ಟು ಜನಸಾಮಾನ್ಯರೊಂದಿಗೆ ಬೆರೆಯುವಂಥದ್ದು, ಅವರ ವಿಶ್ವಾಸವನ್ನು ಗಳಿಸುವಂಥದ್ದು, ಆ ಮೂಲಕವಾಗಿ ಸಾಕಷ್ಟು ಹೆಸರನ್ನ ಕೂಡ ಗಳಿಸಿದ್ದಾರೆ. ಮತ್ತೊಂದು ಮಹತ್ವದ ಅಂಶ ಅಂದ್ರೆ ಅವರಿಗೆ ಇನ್ನು ಕೇವಲ 47 ವರ್ಷದ ಅವಧಿಯಲ್ಲೇ 2 ಬಾರಿ ಪಕ್ಷೇತರ ಶಾಸಕರಾಗಿ ಇಷ್ಟೆಲ್ಲ ಸಾಧನೆ ಮಾಡಿರೋರು ಖಂಡಿತವಾಗಿಯೂ ಕೂಡ ಬಿಜೆಪಿಗೆ ಒಂದು ಬಲವನ್ನ ತಂದು ಕೊಡ್ತಾರೆ ಅನ್ನೋದು ಬಿಜೆಪಿಯ ಲೆಕ್ಕಾಚಾರವಾಗಿದೆ. ಇನ್ನೊಂದು ವಿಶೇಷ ಅಂದ್ರೆ ಮನೋಹರ್ ಪಾರಿಕರ್, ಗೋವಾದ ಮಾಜಿ ಮುಖ್ಯಮಂತ್ರಿ ಮತ್ತು ದೇಶದ ಮಾಜಿ ರಕ್ಷಣಾ ಸಚಿವರಾಗಿರ್ತಕ್ಕಂಥ ಮನೋಹರ್ ಪಾರಿಕರ್ ಏನಿದ್ದಾರೆ ಅವರ ಒಂದು ಫಾಲೋವರ್ ಕೂಡ ಆಗಿರ್ತಾರೆ. ಇವರು ಅವರನ್ನ ಸಾಕಷ್ಟು ಒಂದು ಅಡ್ಮೈರ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಏನೇ ವಿಷಯಗಳಿದ್ರು ಅವರೊಂದಿಗೆ ಮಾತುಕತೆಯನ್ನು ಆಡುವಂಥದ್ದು, ಅವರು ಕೂಡ ಇವರನ್ನು ಅಷ್ಟೇ ನಂಬಿರ್ತಾರೆ. ಹೀಗಾಗಿ ಆ ಒಂದು ಕನೆಕ್ಷನ್ ಕೂಡ ಇವರಿಗೆ ಬಿಜೆಪಿ ಜೊತೆ ಇದೆ. ಇವರು ಬಿಜೆಪಿಯಲ್ಲಿ ಇಲ್ಲದೇ ಇದ್ರು ಸಹಿತವಾಗಿ ಮನೋಹರ್ ಪಾರಿಕರ್ ಅವರ ಒಂದು ನಾಯಕತ್ವದಿಂದ ಸಾಕಷ್ಟು ಪ್ರಭಾವಿತರಾಗಿರ್ತಾರೆ. ಅದನ್ನು ಸ್ವತಃ ಅವರೇ ಸಾಕಷ್ಟು ಬಾರಿ ಹೇಳ್ಕೊಂಡಿರ್ತಾರೆ. ಹೀಗಾಗಿ ಎಲ್ಲ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡಾಗ ಈಗ ಮುಂಬರ್ತಕ್ಕಂಥ ಒಂದು ಚುನಾವಣೆ ಏನಿದೆ, ಆ ಚುನಾವಣೆಯಲ್ಲಿ ಬಿಜೆಪಿಗೆ ಸಾಕಷ್ಟು ಒಂದು ಈ ಮೂಲಕವಾಗಿ ಒಂದು ಬಲ ಸಿಕ್ಕಿದೆ ಅಂತ ಸದ್ಯಕ್ಕೆ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಕೆಲವೇ ತಿಂಗಳುಗಳು ಬಾಕಿ ಉಳಿದಿರೋದ್ರಿಂದಾಗಿ ಖಂಡಿತವಾಗಿ ಮತ್ತಷ್ಟು ರಾಜಕೀಯ ಬದಲಾವಣೆಗಳು ಗೋವಾದಲ್ಲಿ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಮತ್ತೊಂದು ಸಂಗತಿ ಅಂದ್ರೆ ಈಗ ನಾಳೆ 19ನೇ ತಾರೀಕಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಅಲ್ಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಆ ಒಂದು ಸಂದರ್ಭದಲ್ಲೂ ಕೂಡ ಅವರು ರೋಹನ್ ಖೌಂಟೆ ಅವರ ಜೊತೆಯಲ್ಲಿ ಮಾತುಕತೆಯನ್ನು ಆಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಎಲ್ಲ ಅಂಶಗಳು ಕೂಡ ಈಗ ಮಹತ್ವವನ್ನು ಪಡೆದುಕೊಳ್ಳಕ್ಕೆ ಇದೇ ಕಾರಣ ಆಗಿರುವಂತದ್ದು ಸಭಾ. ಓಕೆ, ಸಾಕಷ್ಟು ಜನಪ್ರಿಯ ಶಾಸಕ ರೋಹನ್ ಖೌಂಟೆ ಅವರು, ಅವರ ಜೊತೆಗೆ ಬೇರೆ ಪಕ್ಷದ ನಾಯಕರು ಕೂಡ ಈಗ ಬಿಜೆಪಿ ಸೇರ್ಪಡೆಗೊಳ್ಳೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರಂತೆ. ಬಿಜೆಪಿ ಈ ಕುರಿತಂತೆಯೂ ಕೂಡ ಪ್ಲಾನ್ ನಡೀತಾ ಇದೆ. ಆ ಸ್ಟ್ರಾಟಜಿಯನ್ನ ವಿವರಿಸೋದಾದ್ರೆ
ನಾವು ಗಮನಿಸ್ತಾ ಇದ್ವಿ ಸಭಾ ಏನಂದ್ರೆ ಎಲ್ಲ ಚುನಾವಣೆಗಳು ಬಂದಾಗ ಪಕ್ಷಗಳಿಂದ ಪಕ್ಷಕ್ಕೆ ಹೋಗುವಂತವರ ಸಂಖ್ಯೆಯಲ್ಲಿ ಸಾಕಷ್ಟು ಕಂಡು ಬರ್ತಾ ಇದೆ. ಈ ಬಾರಿ ಇನ್ನೊಂದು ಅಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ ವಿಶೇಷತೆಗಳೇನಂತ ನೋಡೋದಾದ್ರೆ ಕೇವಲ ಬಿಜೆಪಿಗೆ ಬರ್ತಾ ಇಲ್ಲ, ಬದಲಾಗಿ ಬಿಜೆಪಿಯಿಂದನೂ ಈಗ ನಿನ್ನೆ ತಾನೇ ಒಬ್ಬ ಮಹಿಳಾ ಲೀಡರ್ ಅವರು ಒಂದು ಆಪ ಸೇರ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಗೋವಾದ ಮಾಜಿ ಮುಖ್ಯಮಂತ್ರಿ ಆಗಿರ್ತಾರೆ, ಜೊತೆಗೆ ಒಂದು ಕಾಂಗ್ರೆಸ್ನ ಮುಖ್ಯ ನಾಯಕರಾಗಿರ್ತಾರೆ. ಅವರು ಕೂಡ ಈಗ ತೃಣಮೂಲ ಕಾಂಗ್ರೆಸ್ ಅನ್ನ ಸೇರ್ಕೊಂಡಿದ್ದಾರೆ. ಜೊತೆಗೆ ಈಗ ಕಾಂಗ್ರೆಸ್ನಿಂದ ಬಂದಂತ ಸಾಕಷ್ಟು ನಾಯಕರು ಬಿಜೆಪಿ ಬಳಿಯಲ್ಲಿ ಬರ್ತಾ ಇದ್ದಾರೆ. ಹೀಗಾಗಿ ಆ ಒಂದು ಚುನಾವಣಾ ಸಮೀಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಬದಲಾವಣೆಗಳು ಆಗ್ತಾ ಇದಾವೆ. ಇದು ಪಕ್ಷಗಳಿಗೆ ಸಂಬಂಧಪಟ್ಟಂತ ಇದೆ. ಆದ್ರೆ ಪಕ್ಷೇತರ ಶಾಸಕರಾಗಿದ್ದುಕೊಂಡು ತಮ್ಮದೇ ಆದ ರೀತಿಯಲ್ಲಿ ಬೆಳೆದಂತ ರೋಹನ್ ಅವರು ಈಗ ಬಿಜೆಪಿಗೆ ಬರ್ತಾ ಇದಾರಲ್ಲ, ಇದು ಒಂದು ರೀತಿಯಿಂದ ಅಲ್ಲಿ ಸಿಗ್ನಿಫಿಕೆನ್ಸ್ ಅನ್ನ ಪಡೆದುಕೊಂಡಿರುವಂತದ್ದು. ಮತ್ತು ಪೌರಾಣಿಕ ಕ್ಷೇತ್ರ ಏನಿದೆ ಅದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಮುಂಬರ್ತಕ್ಕಂಥ ಈಗ 2024ರ ಲೋಕಸಭಾ ಚುನಾವಣೆ ವೇಳೆಯಲ್ಲೂ ಕೂಡ ಇದು ಮಹತ್ವವನ್ನು ಬಳಸುತ್ತೆ ಮತ್ತು ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಹೀಗಾಗಿ ಆ ಅಂಶಗಳನ್ನು ಪರಿಗಣಿಸಿದಾಗ ಈ ಹಂತದಲ್ಲಿ ನೋಡಿದಾಗ ಸಾಕಷ್ಟು ಮುನ್ನಡೆಯನ್ನ ಬಿಜೆಪಿ ಈ ಮೂಲಕ ಸಾಧಿಸಿದೆ. ಆದ್ರೆ ಮುಂಬರುವಂತಹ ಹಂತದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಮತ್ತೆ ಅಲ್ಲಿ ಚುನಾವಣೆಯನ್ನು ಯಾವ ಆಧಾರದಲ್ಲಿ ಎಲ್ಲ ಒಂದು ಈ ಬಾರಿ ಅಲ್ಲಿ ಫೈಟ್ ಮಾಡಲಾಗುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಆದ್ರೆ ರೋಹನ್ ಅವರ ಸೇರ್ಪಡೆ ಸಾಕಷ್ಟು ಬಲವನ್ನು ತಂದುಕೊಟ್ಟಿದೆ ಅಂತ ಸ್ಥಳೀಯ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇರೋದ್ರಲ್ಲಂತೂ ಯಾವುದೇ ಒಂದು ಸಂಶಯ ಇಲ್ಲ ಸಭಾ. ಸಾಮಾನ್ಯವಾಗಿ ಈ ರೀತಿಯಾಗಿ ಯಾವುದೇ ಒಬ್ಬ ಶಾಸಕರು ಒಂದು ಪಕ್ಷ ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಸೇರ್ಪಡೆಗೊಂಡಾಗ ಅಲ್ಲಿರುವಂತಹ ಕಾರ್ಯಕರ್ತರು, ಸ್ಥಳೀಯರು, ಮತದಾರರನ್ನು ಕೂಡ ಕೇಳಬೇಕಾಗುತ್ತೆ. ಸೊ ಅವರ ಒಪಿನಿಯನ್ ಯಾವ ರೀತಿ ಆಗಿದೆ, ಅವರು ಸಮ್ಮತಿ ಸೂಚಿಸಿದ್ದಾರಾ, ಖುಷಿಯಾಗಿದ್ದಾರಾ ಕ್ಷೇತ್ರದ ಜನ? ಇದು ಒಂದು ಅತ್ಯಂತ ಉತ್ತಮವಾದಂಥ ಪ್ರಶ್ನೆ ಸಭಾ. ಯಾಕಂದ್ರೆ ಈಗ ನೋಡಿ, ನೀವು ಹೇಳ್ತಾ ಇರೋದು ಖಂಡಿತವಾಗಿಯೂ ನಿಜ. ಸಾಕಷ್ಟು ಬಾರಿ ಏನಾಗುತ್ತೆ, ನಾಯಕರು ಡಿಸಿಷನ್ಸ್ ಅನ್ನ ತೆಗೆದುಕೊಳ್ತಾರೆ, ಆದ್ರೆ ಅವರಿಗೆ ಕಾರ್ಯಕರ್ತರ, ಕ್ಷೇತ್ರದ ಜನರ ಒಂದು ಬೆಂಬಲ ಸಿಗದೇ ಇದ್ದಾಗ ಸೋತಂತ ಉದಾಹರಣೆಗಳು ಕೂಡ ಕಂಡು ಬರ್ತವೆ. ಆದ್ರೆ ರೋಹನ್ ಅವರ ವಿಷಯದಲ್ಲಿ ಒಂದು ಡಿಫ್ರೆಂಟ್ ಆಗಿ ಪ್ಲೇ ಆಗ್ತಾ ಇದೆ. ಯಾಕಂದ್ರೆ ಅವರು ಮೊದಲೇ ಒಂದು ಮುಂಚಿತವಾಗಿಂದಲೂ ಪಕ್ಷೇತರ ಶಾಸಕರಾಗಿದ್ದಕೊಂಡಂತವರು ಮತ್ತು ಎಲ್ಲ ಧರ್ಮಗಳ, ಎಲ್ಲ ಸಮುದಾಯಗಳ ಒಂದು ಬೆಂಬಲವನ್ನ ಕೂಡ ಪಡೆದುಕೊಂಡು ಶಾಸಕರಾಗ್ತಾ ಬಂದಂತವ್ರು. ಹೀಗಾಗಿ ಅವರ ಸೇರ್ಪಡೆ ಏನಿದೆಯಲ್ಲ, ಅದರಿಂದಾಗಿ ಒಂದು ಹೊಸ ಒಂದು ಫಾಲೋವರ್ಸ್ ಅನ್ನ ಕೂಡ ಅವರು ಬಿಜೆಪಿಗೆ ಕರೆದುಕೊಂಡು ಬಂದಂಗ ಆಗ್ತಾ ಇದೆ. ಎರಡನೇದಾಗಿ ಅವರು 2017ರಲ್ಲೇನೆ ಒಂದು ಬಿಜೆಪಿ ಸರ್ಕಾರದಲ್ಲೇ ಸಚಿವರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿರೋ ಕಾರಣದಿಂದಾಗಿ ಪಕ್ಷೇತರ ಶಾಸಕರಾಗಿದ್ದುಕೊಂಡು ಬೆಂಬಲವನ್ನು ಕೊಟ್ಟ ಸರ್ಕಾರಕ್ಕೆ ಅವರು ಸಚಿವರು ಕೂಡ ಆಗಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಆ ಒಂದು ಸಂದರ್ಭದಿಂದಲೇ ಕಳೆದ 4ರಿಂದ 5 ವರ್ಷದವರೆಗೂ ಕೂಡ ನಿರಂತರವಾಗಿ ಅವರು ಬಿಜೆಪಿ ಜೊತೆ ಸಂಪರ್ಕದಲ್ಲಿದ್ದಾರೆ. ಮತ್ತೆ ಮನೋಹರ್ ಪಾರಿಕರ್ ಅವರಿಂದ ಸಾಕಷ್ಟು ಬಾರಿ ಪ್ರಭಾವಿತರಾಗಿರೋದಾಗಿ ಅವರು ಹೇಳಿಕೊಂಡಿದ್ದಾರೆ. ಹೀಗಾಗಿ ಆ ಒಂದು ವಿಷಯದಲ್ಲೂ ಕೂಡ ಅವರಿಗೆ ಒಂದು ಬಲ ಸಿಕ್ಕಿರುವಂತದ್ದು. ಅವರ ಬೆಂಬಲಿಗರು ಕೂಡ ಈಗ ಬಿಜೆಪಿಗೆ ಒಂದು ಸಪೋರ್ಟ್ ಅನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ ಸಭಾ. ಎಸ್, ರಾಘವೇಂದ್ರ ಗುಡಿ, ಧನ್ಯವಾದ ಮಾಹಿತಿಗೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.